ಮುಟ್ಟಮ್ಮ ಅವರಿಗೂ ಕೂಡ ಮೇಡಮ್ ರಾಜಕೀಯ ಶಿಷ್ಯರಾದಂತ ನಯನಾ ಮುಟ್ಟಮ್ಮ ಅವರಿಗೂ ಒಂದು ಅವಕಾಶ ಸಿಗ್ಬೇಕು ಅನ್ನೋದೊಂದು ಪಕ್ಷದಲ್ಲಿ ಚರ್ಚೆ ಆಗ್ತದೆ. ಅದೇನಾದ್ರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇದನ್ನ ಆಗ್ತಾ ಇದೆ? ಖಂಡಿತ ಇಲ್ಲ ರೀ. ನಾನ್ ನೋಡಿ ರಾಜಕಾರಣದಲ್ಲಿ ಬಾರದು ಬಪ್ಪದು ಬಪ್ಪದು ತಪ್ಪದು. ರಾಜಕಾರಣದಲ್ಲಿ ನಾಯಕರಿಗೆ ಒಮ್ಮಿಲ್ಲ ಒಮ್ಮೆ ಸತ್ವ ಪರೀಕ್ಷೆ ಅಗ್ನಿ ಪರೀಕ್ಷೆ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ತಾಳ್ಮೆಯಿಂದ ಇದ್ದು ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದಲ್ಲಿ ಶಿಸ್ತಿನಿಂದ ಇದ್ರೆ ಖಂಡಿತವಾಗ್ಲೂ ಆ ಒಂದು ಇದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ. 5,000 ಕೋಟಿ ಅಂದ್ರೆ ಎಲ್ಲಿ ಹೋಯ್ತು ಅಂತ ಹೇಳಿ ಒಂದು ಗಂಭೀರವಾದ ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ಹೇಳೋದು ನೀವೊಬ್ಬ ಕಡಿಮೆ ಆಗಿದ್ ನೋಡಪ್ಪ. ಯಾರು ಆರೋಪ ಮಾಡ್ತಾರೆ? ಸಂಜಯ್ ಪಾಟೀಲ್ ಅವರು ಮಾಜಿ ಶಾಸಕರು. ನಾನು ಮೊನ್ನೆನೇ ಹೇಳಿದ್ದೀನಲ್ಲ, ಎಲ್ಲರೂ ನೀವು ನೋಡಿದಿರಲ್ಲ. 5,000 ಕೋಟಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆನೆ ಮಾಡಲಿಲ್ಲ. ಮಾನ್ಯ ಆವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮಗೆ 5,000 ಕೋಟಿ ಬಿಡುಗಡೆನೆ ಮಾಡಲಿಲ್ಲ. ಯಾಕಂದ್ರೆ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯನವರಿದ್ರು. ಸೊ ನಮಗೆ ಅವರು ದುಡ್ಡನ್ನೇ ಬಿಡುಗಡೆ ಮಾಡಲಿಲ್ಲ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ 5,000 ಕೋಟಿ ಎಲ್ಲಿಂದ ತಕೊಂಡ್ ಬರ್ಲಿ? ನಾನಲ್ಲ, ಅವ್ರಿಗೆ ತಿಳುವಳಿಕೆ ಕಡಿಮೆ, ಅದಕ್ಕೆ ಆರೋಪ. ಈಗ ಹೆಬ್ಬಾಳ್ಕರ್ ಅಂದ್ರೆ ಪವರ್ಫುಲ್ ಹಠಮಾರಿ, ಕೊನೆ ಕ್ಷಣದಲ್ಲಾದ್ರೂ ಮಂತ್ರಿ ಆಗಿ ಬರ್ತಾರಂತ ನಿಮ್ಮ ಅಭಿಮಾನಿಗಳು ಈಗ ನಿರೀಕ್ಷೆಯಲ್ಲಿದ್ದಾರೆ, ನಂಬಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ. ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ಬೇಕು? ಆ ನಂಬಿಕೆನ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನಿಮ್ಮ ಶಿಷ್ಯರಾದಂತ ನಯನಾ ಮುಟ್ಟಮ್ಮ ಅವರಿಗೂ ಕೂಡ ರಾಜಕೀಯ ಶಿಷ್ಯರಾದಂತ ನಯನಾ ಮುಟ್ಟಮ್ಮ ಅವರಿಗೂ ಒಂದು ಅವಕಾಶ ಸಿಗ್ಬೇಕು ಅನ್ನೋದೊಂದು ಪಕ್ಷದಲ್ಲಿ ಚರ್ಚೆ ಆಗ್ತದೆ. ಅದೇನಾದ್ರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇದನ್ನ ಆಗ್ತಾ ಇದೆ? ಖಂಡಿತ ಇಲ್ಲ ರೀ. ನಾನ್ ನೋಡಿ ರಾಜಕಾರಣದಲ್ಲಿ ಬಾರದು ಬಪ್ಪದು ಬಪ್ಪದು ತಪ್ಪದು. ರಾಜಕಾರಣದಲ್ಲಿ ನಾಯಕರಿಗೆ ಒಮ್ಮಿಲ್ಲ ಒಮ್ಮೆ ಸತ್ವ ಪರೀಕ್ಷೆ ಅಗ್ನಿ ಪರೀಕ್ಷೆ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ತಾಳ್ಮೆಯಿಂದ ಇದ್ದು ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದಲ್ಲಿ ಶಿಸ್ತಿನಿಂದ ಇದ್ರೆ ಖಂಡಿತವಾಗ್ಲೂ ಆ ಒಂದು ಇದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ. 5,000 ಕೋಟಿ ಅಂದ್ರೆ ಎಲ್ಲಿ ಹೋಯ್ತು ಅಂತ ಹೇಳಿ ಒಂದು ಗಂಭೀರವಾದ ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ಹೇಳೋದು ನೀವೊಬ್ಬ ಕಡಿಮೆ ಆಗಿದ್ ನೋಡಪ್ಪ. ಯಾರು ಆರೋಪ ಮಾಡ್ತಾರೆ? ಸಂಜಯ್ ಪಾಟೀಲ್ ಅವರು ಮಾಜಿ ಶಾಸಕರು. ನಾನು ಮೊನ್ನೆನೇ ಹೇಳಿದ್ದೀನಲ್ಲ, ಎಲ್ಲರೂ ನೀವು ನೋಡಿದಿರಲ್ಲ. 5,000 ಕೋಟಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆನೆ ಮಾಡಲಿಲ್ಲ. ಮಾನ್ಯ ಆವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮಗೆ 5,000 ಕೋಟಿ ಬಿಡುಗಡೆನೆ ಮಾಡಲಿಲ್ಲ. ಯಾಕಂದ್ರೆ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯನವರಿದ್ರು. ಸೊ ನಮಗೆ ಅವರು ದುಡ್ಡನ್ನೇ ಬಿಡುಗಡೆ ಮಾಡಲಿಲ್ಲ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ 5,000 ಕೋಟಿ ಎಲ್ಲಿಂದ ತಕೊಂಡ್ ಬರ್ಲಿ? ನಾನಲ್ಲ, ಅವ್ರಿಗೆ ತಿಳುವಳಿಕೆ ಕಡಿಮೆ, ಅದಕ್ಕೆ ಆರೋಪ. ಈಗ ಹೆಬ್ಬಾಳ್ಕರ್ ಅಂದ್ರೆ ಪವರ್ಫುಲ್ ಹಠಮಾರಿ, ಕೊನೆ ಕ್ಷಣದಲ್ಲಾದ್ರೂ ಮಂತ್ರಿ ಆಗಿ ಬರ್ತಾರಂತ ನಿಮ್ಮ ಅಭಿಮಾನಿಗಳು ಈಗ ನಿರೀಕ್ಷೆಯಲ್ಲಿದ್ದಾರೆ, ನಂಬಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ. ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ಬೇಕು? ಆ ನಂಬಿಕೆ